सिद्धार्थम एकवार महारुद्राभिषेक पूजन आचरिष्ये गुत्तली पूजेन भूमि पूजेन आचरिष्ये करिष्ये संकल्प्य अत्यंत शुभ फलावप्रद अत्यंत शुभ फलावप्रद ಅದಕ್ಕೆ ಬಾ ಮರ ಆ ಕಡೆಗೆ ಅದಾಗ ಓಕೆ ಈ ಸಮಾಜದಲ್ಲಿ ಮುಂದುವರಿಬೇಕು ಅಂತಂತಂದರೆ ನಾವು ಕೇಂದ್ರ ಸ್ಥಾನಕ್ಕೆ ಹತ್ತಿರವಾಗಿ ನಾವು ಅವರಿಗೆ ಜಾಗವನ್ನು ಕಲ್ಪಿಸ್ಬೇಕು. ಕೇಂದ್ರ ಸ್ಥಾನಕ್ಕೆ ಹತ್ತಿರವಾಗಿದ್ದಾಗ ಅವ್ರಿಗೆ ಮೂಲ ಸೌಕರ್ಯಗಳು, ರಸ್ತೆ ಆಗಿರಲಿ, ನೀರಾಗಿರಲಿ, ಕರೆಂಟ್ ಆಗಿರಲಿ, ಇವೆಲ್ಲವೂ ಕೂಡ ಅನುಕೂಲ ಆಗ್ತದೆ. ಜೊತೆಗೆ ಶಾಲೆ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣವನ್ನು ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡಲಿಕ್ಕೆ ಅವ್ರಿಗೆ ಶಾಲೆ ಕೂಡ ಹತ್ತಿರ ಆಗ್ತದೆ. ಅವರು ಮಾಡೋಂಥ ವ್ಯವಹಾರಗಳಿಗೂ ಕೂಡ ಅವರು ನಗರ ಪ್ರದೇಶಕ್ಕೆ ಸಮೀಪದಲ್ಲಿ ಇದ್ದಂತಂದರೆ ಅವ್ರಿಗಿನ್ನೂ ವೇಗವಾಗಿ ಅವ್ರಿಗೆ ಗ್ರೋತ್ ಆಗ್ತದೆ, ಅವರ ಇಂಡಿವಿಜುವಲ್ ಗ್ರೋತ್ ಆಗ್ತದೆ. ಅದರಿಂದ ಇವೆಲ್ಲವನ್ನೂ ಪರಿಗಣಿಸಿ, ಜೊತೆಗೆ ಅಲ್ಲಿ ಶಿವಮಳ್ಳಿಯಲ್ಲಿದ್ದ ಜಾಗ ಕೂಡ ಅದು ಗದ್ದೆ ಪ್ರದೇಶದಲ್ಲಿತ್ತು, ತಗ್ಗು ಪ್ರದೇಶ. ಆದ್ದರಿಂದ ಅವೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಒಂದು ಉತ್ತಮವಾದಂಥ ಜಾಗವನ್ನು ನಾವು ಆಯ್ಕೆಯನ್ನು ಮಾಡಬೇಕು ಅಂತ ನಾವು ಆಗ ತಹಸೀಲ್ದಾರ್ ಅವರು ಕುದುರ್ಕೊಂಡು ಮಾತಾಡಿದ್ರು, ವೆರಿಫೈ ಮಾಡಿದ್ದು. ಆ ಜಾಗ ಕೂಡ ವರ್ಕೌಟ್ ಆಗಿಲ್ಲ. ಆನಂತರ ಈ ಒಂದು ಜಾಗನ ಎಲ್ಲ ನಮ್ಮ ತಹಸೀಲ್ದಾರ್ ಅವರು, ಎಲ್ಲರೂ ಅಧಿಕಾರಿಗಳು, ನಮ್ಮ DSSನವರು, ವೆಂಕಟರಮಣ ಎಲ್ಲರೂ ಕೂಡ ಕೂತ್ಕೊಂಡು ಇದು ಜಾಗವನ್ನು ಸೂಕ್ತ ಸ್ಥಳ ಅಂದ್ಬಿಟ್ಟು ಇದನ್ನು ಆಯ್ಕೆಯನ್ನು ಮಾಡಿ ನಮಗೂ ಕೂಡ ವೀಕ್ಷಣೆಯನ್ನು ಮಾಡಿದ್ರು. ಯಾಕೆಂತಂದರೆ ತುಂಬ ಪೊಟೆನ್ಷಿಯಲ್ ಇರೋಂಥ ಜಾಗ, ಕಮರ್ಷಿಯಲ್ ವ್ಯಾಲ್ಯೂ ಇರೋಂಥ ಇದು ಜಾಗ, ಒಳ್ಳೆಯ ಜಾಗ. ಇಲ್ಲಿ ಲೇಔಟ್ ಆಯಿತು ಅಂತಂದರೆ ನಿಮಗೆ ನಾಳೆ ದಿವಸ 6 ಲೈನ್ ರೋಡ್ ಕೂಡ ಆಗ್ತಿದೆ. ನ್ಯಾಷನಲ್ ಹೈವೇ, ಗುಂಡ್ಲುಪೇಟೆ, ನಿಮಗೆ ಊಟಿಗೆ ಹೋಗುವಂಥ ಒಂದು ನ್ಯಾಷನಲ್ ಹೈವೇ, ಒಳ್ಳೆ ಕಮರ್ಷಿಯಲ್ ವ್ಯಾಲ್ಯೂ ಇರೋಂಥ ಒಂದು ಜಾಗ. ಜೊತೆಗೆ ನಮ್ಮ ನಗರ ಪ್ರದೇಶ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ಈಗ ನಮ್ಮ ದೇವರಮನಹಳ್ಳಿಯಿಂದ ಇನ್ನೂ ಮುಂದಕ್ಕೆ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ಅದರಿಂದ ಸಾಕಷ್ಟು ಕಮರ್ಷಿಯಲಿ ವ್ಯಾಲ್ಯೂ ಇರುವಂಥ ಒಂದು ಜಾಗ. ಅದರಿಂದ ಈ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿ ಈ ಒಂದು ಸಮಾಜವನ್ನು ನಾವು ಯಾವತ್ತೂ ನಮ್ಮ ಈ ಒಂದು ಸಮಾಜದಲ್ಲಿ ಅವ್ರಿಗೆ ಇನ್ನಷ್ಟು ಸೌಕರ್ಯಗಳನ್ನು ಕೊಡಬೇಕು, ಅವರು ಮುಂಬರಲಿಕ್ಕೆ ಏನೇನು ಮಾಡಬೇಕು ಅಂತ ಇದು ಮೊದಲನೆಯ ಒಂದು ಹೆಜ್ಜೆ. ಅದರಿಂದ ಈ ಜಾಗವನ್ನು ಆಯ್ಕೆ ಮಾಡಿ ಇವತ್ತಿನ ದಿವಸ ನಾವು ಯಶಸ್ವಿಯಾಗಿ ಭೂಮಿ ಪೂಜೆನ ಎಲ್ಲರೂ ಸೇರಿ, ಯಾರ್ಯಾರು ಈ ಒಂದು ಜಾಗಕ್ಕಾಗಿ ಹೋರಾಟವನ್ನು ಹಿಂದೆ ಮಾಡ್ಕೊಂಡು ಬಂದಿದ್ರು ಎಲ್ಲರೂ ಕೂಡ ಸೇರಿ ಒಂದು ಭೂಮಿ ಪೂಜೆನ ಇವತ್ತು ಮಾಡಿದ್ದೇವೆ. ನಮ್ಮ ತಾಲೂಕಿನ ಇರುವಂಥ ಸಮಾಜದ ಬಂಧುಗಳಿಗೂ ಇಲ್ಲೂ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಯಾರಿಗೆ ಸೂರಿಲ್ವೋ ಅವರಿಗೆ ನಾವು ಇಲ್ಲಿ ಸೂರನ್ನು ಕಲ್ಪಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಕೂಡ ಮಾಡ್ತೇವೆ. ಈಗ ನಮ್ಮ ಈ ಒಂದು ಜಾಗವನ್ನು ಆಯ್ಕೆ ಮಾಡಿ ಮುಂಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಲೇಔಟ್ ನಿರ್ಮಾಣ ಆಗಿ ಇಲ್ಲಿ ಹಂಚಿಕೆನ ಪ್ರಾರಂಭವನ್ನು ನಾವು ಮಾಡ್ತೇವೆ. ಅದರಿಂದ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.